ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾಡೋಣ ವಾಂಗಿಬಾತ್. ವಾಂಗಿ ಅಂತ ಹೇಳಿದ್ರೆ ಬದನೆಕಾಯಿ. ಇದು ಮೈಸೂರು ಬದನೆಕಾಯಿ. ಇದನ್ನ ಎರಡನ್ನ ಚೆನ್ನಾಗಿ ಹಚ್ಚಿ ನೀರಲ್ಲಿ ನೆನೆಸಿರಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1/4 ಚಮಚದಷ್ಟು ಜೀರಿಗೆ, ಹಾಗೆ 1-4 ಲವಂಗ ಮತ್ತು ಒಂಚೂರು ಚಕ್ಕೆ ಇದೆಲ್ಲ ಹಾಕಿ ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಹಿಂಗೆ ಹಾಕಿ, ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ತಣ್ಣಗಾದ್ರ ಮೇಲೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಳ್ಳಿ. ಈಗ ಒಗ್ಗರಣೆ ಮಾಡಿ ಒಂಚೂರು ಸಾಸಿವೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿ, ಚೂರು ಹಿಂಗೆ ಹಾಕಿ ನೆನೆಸಿಟ್ಟಂಥ ಬದನೆಕಾಯಿನ ಹಿಂಡಿ ಈ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರಿರಿ. ಹಾಗೆ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಎಣ್ಣೆಲೇ ಬೇಯಿಸಿದ್ರೆ ರುಚಿಯಾಗಿರುತ್ತೆ. ಹಾಗೆ ಮಾಡಿಟ್ಟಂತಹ ಪುಡಿಯನ್ನು 1-2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಈ ರೀತಿ ಪಲ್ಯ ಮಾಡ್ಕೊಳ್ಳಿ. ಪಲ್ಯ ಮಾಡ್ಕೊಂಡ್ರ ಮೇಲೆ ಮಾಡಿಟ್ಟಂಥ 1-2 ಕಪ್ಪಷ್ಟು ಅನ್ನನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಬೇರೆ ಪಾತ್ರೆಗೆ ಇದನ್ನು ಹಾಕಿ, ಆಹಾ ಘಮ ಘಮ ವಾಂಗಿಬಾತ್ ತಯಾರಿದೆ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಆಗಸ ಈ ತಾರೆ ಜುಳ ಜುಳನೆ ಹರಿವರಸಧಾರೆ.